ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದತಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು. ದ್ವಿತೀಯ ತಿಥಿ ಕೃತ್ತಿಕಾ ನಕ್ಷತ್ರ. ಈ ದಿವಸ ಕೃತ್ತಿಕಾ ನಕ್ಷತ್ರ ಮಂಗಳವಾರವೂ ಆಗಿದೆ. ಬಹಳ ವಿಶೇಷವಾದ ದಿವಸ ಅಂತ ಪರಿಗಣಿಸಬಹುದು. ಕೃತ್ತಿಕಾ ನಕ್ಷತ್ರ ಅಗ್ನಿ ನಕ್ಷತ್ರ, ಅದು ವರ್ಜ್ಯ ನಕ್ಷತ್ರ ಅಂತಲೇ ಇದೆ. ಆದರೆ ಈ ನಕ್ಷತ್ರ ಸೂಕ್ತ ಅಂತ ಒಂದಿದೆ. ಅಲ್ಲಿ ಪ್ರಾರಂಭವಾಗುತ್ತೆ ಅಗ್ನಿರ್ನಃ ಪಾತ ಕೃತ್ತಿಕಾ ನಕ್ಷತ್ರಂ ದೇವಮಿಂದ್ರಿಯಂ, ಈ ಥರ ಪ್ರಾರಂಭವಾಗುತ್ತೆ. ಅದು ನೀವು ಅಗ್ನಿ ಆ ನಕ್ಷತ್ರದ ಸೂಕ್ತವನ್ನು ಕೇಳಿಸ್ಕೊಂಡ್ರೆ, ಹೇಳಿಕೊಂಡ್ರೆ, ಕೃತ್ತಿಕಾ ನಕ್ಷತ್ರ ಬೆಂಕಿ ಯಾವುದಿದೆ ಅದು ವಸ್ತುತಃ ಕೃತ್ತಿಕಾ ನಕ್ಷತ್ರ ಅಗ್ನಿ ನಕ್ಷತ್ರ ಅಂತ ಅದಕ್ಕೆ ಹೆಸರು. ಆ ಬೆಂಕಿ ನಮಗೆ ಬೆಳಕಾಗುತ್ತೆ, ಹಿತವಾಗುತ್ತೆ. ತೀರಾ ಸುಡುವ ಬೇಸಿಗೆ ತಾಪ ಆ ರೀತಿಯಲ್ಲಿ ಆಗೋದಿಲ್ಲ ಅನ್ನೋದನ್ನು ಹೇಳುತ್ತೆ. ಬಹಳ ವಿಶಿಷ್ಟವಾದದ್ದು. ಮತ್ತು ಈ ದಿವಸ ಮಂಗಳವಾರ, ಸುಬ್ರಹ್ಮಣ್ಯನ ವಾರ ಬೇರೆ. ಸುಬ್ರಹ್ಮಣ್ಯ ಸ್ವಾಮಿಗೂ ಶಿಖಿ ವಾಹನ ಅಂತ ಅವನಿಗೆ ಹೆಸರು. ಶಿಖಿ ಅಂದರೆ ಬೆಂಕಿ ಅಂತಲೇ. ಹೀಗಾಗಿ ಶಿಖಿ ವಾಹನ ಅಂದರೆ ನವಿಲು ವಾಹನ ಅಂತ, ಅದು ಬೇರೆ ವಿಚಾರ. ಆದರೆ ಅವನಿಗೆ ಶಿಖಿ ಅಂತಲೂ ಹೆಸರೇ, ಅಗ್ನಿಗರ್ಭ ಅಂತಲೂ ಹೆಸರೇ. ಹೀಗಾಗಿ ಅಗ್ನಿ ಸ್ವರೂಪಿಯೇ ಆಗಿದ್ದಾನೆ ಸುಬ್ರಹ್ಮಣ್ಯ ಸ್ವಾಮಿ ಅಂತ. ನಕ್ಷತ್ರ ರೂಪದಲ್ಲಿ, ವಾರದ ರೂಪದಲ್ಲಿ ಎರಡೂ ಸುಬ್ರಹ್ಮಣ್ಯ ಸ್ವಾಮಿಯ ಸ್ಮರಣೆ ಬೇಕು ಅನ್ನೋದನ್ನು ಹೇಳ್ತಾ ಇದೆ. ಈ ದಿವಸ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ದೀಪದಾನ ಮಾಡ್ತಕ್ಕಂಥದ್ದು. ದೀಪದಾನ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾದ ಫಲವನ್ನು ಹೊಂದಿದೆ. ಹಿರಣ್ಯದಾನ ಅಷ್ಟೇ ಫಲ ಅಂತ ಹೇಳುತ್ತೆ ದೀಪದಾನಕ್ಕೆ. ಹೀಗಾಗಿ ಈ ದಿವಸ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೋ ಅಥವಾ ನೀವಿರ್ತಕ್ಕಂಥ ಯಾವುದೇ ಸನ್ನಿಧಾನದಲ್ಲಿ ದೀಪ ಬೆಳಗಿ ತುಪ್ಪವನ್ನು ಹಾಕಿ ದೀಪವನ್ನು ಹಚ್ಚಿ ದೀಪ ಸಹಿತ ಪ್ರಣತೆಯನ್ನು ದಾನ ಮಾಡಿದ್ರೆ ತುಂಬ ಅನುಗ್ರಹಪ್ರದ ಅನ್ನೋದನ್ನು ಹೇಳುತ್ತೆ. ಇನ್ನೊಂದು ನಕ್ಷತ್ರ ಸೂಕ್ತ ಸಾಧ್ಯವಾದರೆ ಕೇಳಿಸ್ಕೊಳ್ಳಿ. ಇವೆಲ್ಲ ಈ ದಿನವನ್ನು ಸಂಪೂರ್ಣ ಸಂಪನ್ನಮಯ ಮಾಡಿಕೊಡುತ್ತೆ. ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರೆ ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಭುವನೇಶ್ವರಿ ಅವರು ಮೈಸೂರಿಂದ ಸಂದೇಶವನ್ನು ಕಳುಹಿಸಿದ್ದಾರೆ. ಅವರು ದಂಪತಿಗಳ ಪ್ರಶ್ನೆ ಶಾಸ್ತ್ರಿಗಳೇ. ಇದು ಭುವನೇಶ್ವರಿ ಅವರ ಹುಟ್ಟಿದ ದಿನಾಂಕ 18/11/1993, ಸಮಯ 8:30 ಬೆಳಗ್ಗೆ. ಅವರ ಪತಿ ಕಿರಣ್ ಅವರ ಹುಟ್ಟಿದ ದಿನಾಂಕ 25/6/1993, ಸಮಯ 4:30 ಬೆಳಗ್ಗೆ. ಅವರ ಪ್ರಶ್ನೆ: ಸಂಸಾರದಲ್ಲಿ ವಿರಸ ಇದೆ, ಡಿವೋರ್ಸ್ ಕೊಡುವ ಸ್ಥಿತಿ ಬಂದಿದೆ, ಸರಿ ಹೋಗಬಹುದಾ, ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಭುವನೇಶ್ವರಿ ದಂಪತಿ ಪ್ರಶ್ನೆ ಕಳಿಸಿದ್ದಾರೆ. ಸಂಸಾರದಲ್ಲಿ ಈಗ ತಾರಕಕ್ಕೆ ಬಂದುಬಿಟ್ಟಿದೆ ಅದು ಅಂತ ನೋಡೋಣ, ಜಾತಕ ನೋಡೋಣ. ನೋಡಿ, ಎರಡೂ ನಕ್ಷತ್ರಗಳನ್ನು, ಎರಡೂ ರಾಶಿಗಳನ್ನು ಗಮನಿಸ್ಕೊಂಡಾಗ ಮೈತ್ರ ಇದೆಯಾ, ಬಹಳ ಮುಖ್ಯವಾಗಿ ಬೇಸಿಕ್ಕಾಗಿ ಬೇಕಾಗಿರ್ತಕ್ಕಂಥದ್ದು ಅದು. ಫ್ರೆಂಡ್ಶಿಪ್ ಅನ್ನೋದಿದೆಯಲ್ಲ, ಅದು ಇದೆಯಾ ಅಂತ. ಅದು ಇದೆ, ಸಂಶಯ ಇಲ್ಲ. ಅದಾದ ಮೇಲೆ ನೆಕ್ಸ್ಟ್ ಲೆವೆಲ್ ನಾವು ಹೋಗ್ತಕ್ಕಂಥದ್ದು ಸಪ್ತಮ ಸ್ಥಾನದಲ್ಲಿ ಏನಾದರೂ ತೊಂದರೆ ಇದೆಯಾ ಅಂತ. ಅದನ್ನು ಸೂಚಿಸ್ತಾ ಇದೆ ನಿಮ್ಮ ಈ ಹುಡುಗನ ಜಾತಕದಲ್ಲಿ. ನಿಮ್ಮ ಮನೆಯವರ ಜಾತಕದಲ್ಲಿ ಏನಾಗಿದೆ, ಸಪ್ತಮ ಸ್ಥಾನದ ಅಲ್ಲಿ ರಾಹು ಇರತಕ್ಕಂಥದ್ದು. ಸಪ್ತಮಾಧಿಪತಿ ಕುಜನಾಗಿದ್ದಾನೆ, ಇರಲಿ ಲಗ್ನದಲ್ಲಿ ಕೇತು. ಈ ರಾಹು ಸಪ್ತಮದಲ್ಲಿ ರಾಹು ಇದ್ದಾಗ ಸಾಮಾನ್ಯವಾಗಿ ಈ ವಿವಾಹಕ್ಕೆ ಹೀಗೆ ಪ್ರತಿಬಂಧಕಗಳು, ತೊಡಕುಗಳು, ಭಿನ್ನಾಭಿಪ್ರಾಯಗಳಿಂದಾಗಿ ಸಾಕು ಅನಿಸ್ತಕ್ಕಂಥದ್ದು. ಈ ಕತ್ತರಿ ಸಂಸಾರ ಭಾವಕ್ಕೇ ಕತ್ತರಿಸ್ತಕ್ಕಂಥ ಒಂದು ಕೊಡಲಿ ಪೆಟ್ಟು ಕೊಡ್ತಕ್ಕಂಥ ಗ್ರಹಗಳಿವೆಲ್ಲ, ರಾಹು ಕೇತು ಇವೆಲ್ಲ ಇತ್ಯಾದಿ. ಹೀಗಾಗಿ ಈ ಮೈತ್ರ ಇದೆ, ಬೇರು ಚೆನ್ನಾಗಿದೆ, ಟೊಂಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಹೀಗಾಗಿ ನಾವೇನು ಮಾಡಬಹುದಪ್ಪ ಈಗ ಅಂದರೆ, ಈ ಎಲ್ಲಿ ಹುಳ ಹಿಡಿದಿದೆಯೋ, ಯಾವ ಟೊಂಗೆಗೆ ಹುಳ ಹಿಡಿದಿದೆಯೋ ಅದನ್ನು ಚಿಕಿತ್ಸೆ ಕೊಡಲಿಕ್ಕೆ ಅವಕಾಶ ಇದೆ. ಹೀಗಾಗಿ ರಾಹು ಶಾಂತಿಯನ್ನು ಮಾಡಿಸಿ ಅನಪಾಯಿ ದಾಂಪತ್ಯ, ಅನ್ಯೋನ್ಯ ದಾಂಪತ್ಯಕ್ಕೆ ನೋಡಿ, ಒಂದು ಸುಂದರಕಾಂಡ ಪಾರಾಯಣ ತುಂಬ 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 ಫಲಪ್ರದವಾಗಿರ್ತಕ್ಕಂಥದ್ದು. ಅದನ್ನು ದಯವಿಟ್ಟು ಮಾಡಿಸಿ. ಅದು ರಾಮಚಂದ್ರನ ಹಾಗೂ ಸೀತೆ ಎಷ್ಟು ದೇಶಾಂತರವೇ ಆಗಿಬಿಟ್ಟಿದ್ರು ಅವರಿಬ್ಬರು. ಅಂಥದ್ದನ್ನು ಒಟ್ಟು ಮಾಡತಕ್ಕಂಥ ಒಂದು ಶಕ್ತಿ ಅದರೊಳಗಿತ್ತು.
ಹೀಗಾಗಿ ಆ ಶಕ್ತಿ ಅದರೊಳಗಿದೆ. ಹೀಗಾಗಿ ಸುಂದರಕಾಂಡ ಪಾರಾಯಣ ಮಾಡಿಸಿ, ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡಿಸಿ. ಬೇರು ಚೆನ್ನಾಗಿರೋದ್ರಿಂದ ಬಂದಿರತಕ್ಕಂಥ ಒಂದು ಸಣ್ಣ ರೋಗಕ್ಕೆ ಮದ್ದು ಕೊಡುವ ಪ್ರಯತ್ನ ಮಾಡಿದ್ರೆ ಆ ರೋಗ ನಿವಾರಣೆಯಾಗಿ ಮನಸ್ಸು ಶಾಂತವಾಗುತ್ತೆ. ಇದನ್ನು ದಯವಿಟ್ಟು ಮಾಡಿಸಿ, ಅನುಕೂಲ ಆಗುತ್ತೆ. ಏನು ವ್ಯತಿರಿಕ್ತವಾದ ನಿರ್ಣಯ ತಗೋಬೇಡಿ. ಡಿವೋರ್ಸ್ ತಗೊಳ್ಳೋದು ಬಹಳ ಸುಲಭ. ಈಗ ಸಾಕಷ್ಟು ಕಾನೂನುಗಳ ವ್ಯವಸ್ಥೆ ಇತ್ಯಾದಿ ಏನಾಗ್ತಾ ಇದೆ ಅಂತಂದರೆ ಇದರಿಂದಾಗಿ ಇಬ್ಬಾಗವೇ ಆಗ್ತಾಯಿದೆ. ಆ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತಕ್ಕಂಥದ್ದು ಈಗ ಹೊರಟೋಗಿ ಎಲ್ಲರೂ ಏಕಾಂತವಾಗಿ, ಈ ಮೊಬೈಲ್ ಬಂದುಬಿಟ್ಟು ಎಲ್ಲರೂ ಏಕಾಂತವಾಗಿ ಅಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ. ಇದು ಏನು ಹೇಳೋದು? ಹೀಗಾಗಿ ಇದನ್ನು ನೀವು ಆ ಥರ ಯೋಚನೆ ಮಾಡಬೇಡಿ. ಈ ಶಾಂತಿ ನಾನು ಹೇಳಿದ್ನಲ್ಲಿ ಇವೆರಡನ್ನು ಮಾಡಿಸಿ, ಇಬ್ಬರ ಮನಸ್ಸು ಸರಿಯಾಗುತ್ತೆ. ಕೂತು ಚರ್ಚೆ ಮಾಡಿ, ಕೂತು ಒಂದು ಸಂವಾದ ಮಾಡಿ, ನಿಮ್ಮ ತೊಡಕೇನು ಅವ್ರದ್ದು ನೋಡಿಪ್ಪ, ಬುದ್ಧಿವಂತರಾದಷ್ಟು ನಾವು ಇದೆಲ್ಲ ಜಂಜಡ ಬೇಡ ಅಂತ ಬಿಟ್ಟು ಹೋಗ್ತಾ ಇದ್ವಿ, ಮೌಲ್ಯಗಳನ್ನು ಕಳ್ಕೊಳ್ತಾ ಇದ್ದೀವಿ. ಬುದ್ಧಿ, ನಮ್ಮ ಚುರುಕಾದ ಬುದ್ಧಿ ಮೌಲ್ಯಗಳನ್ನು ಕತ್ತರಿಸಬಾರ್ದು, ಚಿಗುರಿಸಬೇಕು. ಹೀಗಾಗಿ ನೀವು ಹಿರಿಯರ ಜೊತೆಗೋ ಅಥವಾ ನೀವೇ ಇಬ್ಬರು ಬೇರೆ ಇನ್ಯಾರ್ಯಾರೋ ಹೇಳಿದ ಮಾತುಗಳು ಆ ಕ್ಷಣಕ್ಕಷ್ಟೇ, ನಿಜವಾಗಿ ಸರಿ ಹೋಗಬೇಕಾಗಿರತಕ್ಕಂಥದ್ದು ನೀವಿಬ್ಬರೇ. ಹೀಗಾಗಿ ನೀವೇ ಇಬ್ಬರು ಕೂತು ಈಗೋಗಳನ್ನು ಪಕ್ಕಕ್ಕಿಟ್ಟೋದಲ್ಲ, ಈಗೋಗಳನ್ನು ಕತ್ತರಿಸಿ ಹಾಕಿ ಶಾಂತವಾಗಿ ಮಾತಾಡ್ಕೊಳ್ಳಿ. ಏನು ಸಮಸ್ಯೆ ನಿಮ್ಮಿಂದಾಗಿ ಅದನ್ನು ಮತ್ತೆ ರಿಪೀಟ್ ಮಾಡಬೇಡಿ. ಅದನ್ನು ಶತಾಯಗತಾಯ ಮುಗಿಸಿ, ಮತ್ತು ಇಷ್ಟು ದಿನ ಆಗಿದ್ದ ಸಮಸ್ಯೆಯನ್ನು ಮತ್ತೆ ಇನ್ಯಾವತ್ತೂ ಒಂದು ದಿವಸ ಕೆದಕಲೂಬಾರ್ದು. ಹೀಗೆಲ್ಲ ಒಂದು ಮನಸ್ಸಿಗೆ ಒಂದು ಬಲವಾದ ಬಂಧ ಏರ್ಪಡಿಸ್ಕೊಂಡು ಸರಿ ಹೋಗ್ಲಿಕ್ಕೆ ಅವಕಾಶ ಇದೆ ಇವರೇ. ಭಗವದ್ ಅನುಗ್ರಹ ಆದಾಗ ಇದೆಲ್ಲವೂ ತಿಳಿಯಾಗುತ್ತೆ. ಆ ಪ್ರಯತ್ನ ಮಾಡಿ, ಅನುಕೂಲ ಆಗುತ್ತೆ. ಆತಂಕ ಬೇಡ, ಕೆಟ್ಟ ನಿರ್ಣಯ ಮಾಡಬೇಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ವೀಣಾ ಅವರು ಚಿಕ್ಕಬಳ್ಳಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 30/3/1959, ಸಮಯ 6:30 ಸಂಜೆ. ಅವರ ಪ್ರಶ್ನೆ, ಬಹಳ ಕಿರುಕುಳ ಗಂಡ ಮತ್ತು ಮಗನಿಂದ ಆಗ್ತಾ ಇದೆ, ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ವೀಣಾ ಅವರ ಪ್ರಶ್ನೆ, ಗಂಡ ಮಗನಿಂದ ತುಂಬ ತೊಂದರೆಗೊಳಪಟ್ಬಿಟ್ಟಿದ್ದಾರೆ ಪಾಪ, ಏನು ಕಥೆ ಅಂತ ಅವರು ನೋಡೋಣ, ಜಾತಕ ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ಪಂಚಮಾಧಿಪತಿ, ಸಪ್ತಮಾಧಿಪತಿ ಈ ಎರಡೂ ನಿಮ್ಮ ಜಾತಕದಲ್ಲಿ ನೋಡಿ, ಪಂಚಮಾಧಿಪತಿ ಚಂದ್ರಯುಕ್ತನಾಗಿದ್ದಾನೆ. ಮಕ್ಕಳಿಂದಾಗಿ ತುಂಬ ಸಂಕಟ, ವ್ಯಥೆ, ಅವರಿಂದ ದೂರ ಇದ್ದುಬಿಡೋಣ ಅಂತಕ್ಕಂಥದ್ದು ಇದೆಲ್ಲ ಸೂಚಿಸ್ತಾ ಇದೆ. ಅಲ್ಲಿ ಶನಿ ಚಂದ್ರ ಒಟ್ಟಾಗಿದ್ದರೆ ಸುಖಸ್ಥಾನದಲ್ಲಿ ತುಂಬ ಸುಖಹೀನತೆ ಅಂತ ಕರೀತಾರೆ. ಸಪ್ತಮಾಧಿಪತಿಯಾಗಿರ್ತಕ್ಕಂಥ ಸಪ್ತಮ ಸ್ಥಾನದಲ್ಲಿ ಎಲ್ಲಿ ವ್ಯಯಾಧಿಪತಿ ರವಿ, ಕೇತು, ಬುಧ ಎಲ್ಲ ಸೇರಿದ್ದಾರೆ. ಇದು ಕಷ್ಟ ಇದೆ ಜೀವನ. ಏನಪ್ಪ ಮಾಡೋದು? ಮತ್ತು ಹೀಗೆ ನೀವೇ ಕಷ್ಟ ಅಂದ್ಬಿಟ್ರೆ ಕಥೆ ಏನು ಅಂತ. ಇದಕ್ಕೆ ದಿ ಬೆಸ್ಟ್ ಪರಿಹಾರ ಅಂದರೆ ವಿಷ್ಣು ಸಹಸ್ರನಾಮ ಪಾರಾಯಣ. ನೀವು ಯಾವುದೇ ಸಂದಿಗ್ಧದಲ್ಲಿರಿ, ಎಂಥದ್ದೇ ಕ್ಲಿಷ್ಟ ವಾತಾವರಣ ಅಂದರೆ ಇಂಥ ಸಂದರ್ಭಗಳು ಏರ್ಪಾಡಾಗಿರಬೇಕು, ಹೀಗಿರಬೇಕು ಗ್ರಹಸ್ಥಿತಿ, ಆ ಸಂದರ್ಭದಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ತುಂಬ ಬಲವನ್ನು, ಮುಖ್ಯವಾಗಿ ಬೇಕಾಗಿರೋ ನಮಗೆ ಮನೋಬಲ. ಅವರಿಬ್ಬರಿಂದ ತೊಂದರೆ ಆಗ್ತಾಯಿದೆ ಪಾಪ ನಿಮಗೆ, ಹೌದು. ಅವರಿಬ್ಬರ ಬುದ್ಧಿ ಬದಲಾಯಿಸಲಿಕ್ಕೆ ಯಾರಿಂದಲೂ ಸಾಧ್ಯವಾಗ್ತಾ ಇಲ್ಲ ಪಾಪ. ಯಾರನ್ನ ಹಿರಿಯರನ್ನು ಹೇಳ್ತಿರ್ತೀರಾ, ಇನ್ಯಾರ ಹತ್ರನೂ ಮಾರ್ಗದರ್ಶನ ಮಾಡಿಸಿದ್ರು ಸರಿ ಹೋಗಲ್ಲ. ಒಂದು ದಿನ ಇರ್ತದೆ, ಮತ್ತು ಅದೇ ಕಥೆ ಪಾಪ. ಅದರಿಂದ ನಿಮಗೆ ವ್ಯಥೆ, ಅವರಿಬ್ಬರಿಂದಾಗಿ ನೀವು ಪಾಪ ಸಂಕಟ ಪಡ್ತಾ ಇದ್ದೀರಾ. ಏನನ್ನು ಸೂಚಿಸಬಹುದು ಅಂದರೆ ಇದೆ ವಿಷ್ಣು ಸಹಸ್ರನಾಮ ಪಾರಾಯಣದಿಂದ ಈ ಸಂಕಟದಿಂದ ಪಾರಾಗುವಂಥ, ನಿಮ್ಮನ್ನು ಪಾರು ಮಾಡುವಂಥ ಒಬ್ಬ ವ್ಯಕ್ತಿಯೇ ನಿಮ್ಮ ಜೀವನದಲ್ಲಿ ಬರಬಹುದು. ಪಾಪ ಇಳಿ ವಯಸ್ಸಿನಲ್ಲಿದ್ದೀರಾ, ಇನ್ಯಾರ್ದೋ ಮಾರ್ಗದರ್ಶನ ಸಿಕ್ಕು ನೀವು ಇದರಿಂದ ಹೊರಬರತಕ್ಕಂತಹ ಸಾಧ್ಯತೆ ನಿಜವಾಗಿಯೂ ಇದೆ. ವಿಷ್ಣು ಸಹಸ್ರನಾಮ ಕೇಳಿಸ್ಕೊಳ್ಳಿ. ಪ್ರತಿ ದಿವಸ ನೀವು ಒಂದು 20 ನಿಮಿಷ ನಿಮ್ಮೆಲ್ಲ ಜಂಜಡಗಳನ್ನು ಪಕ್ಕಕ್ಕಿಟ್ಟು ಒಂದು ರೂಮಲ್ಲಿ ಬೋಲ್ಟ್ ಹಾಕ್ಕೊಂಡು ಒಂದು ಚಾಪೆ ಹಾಸ್ಕೊಂಡು ಕೇಳ್ಕೊಳ್ಳಿ. ನೀವು 10 ದಿವಸ ಇದನ್ನು ನಿರಂತರ ಮಾಡಿ 11ನೇ ದಿವಸ ಖಂಡಿತ ನಿಮಗೊಂದು ಅನುಕೂಲ ಉಂಟಾಗುತ್ತೆ. ಶ್ರದ್ಧೆ ಇರಲಿ, ನಂಬಿಕೆ ಇರಲಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಗೌತಮ್ ಅವರು ಹಾಸನದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 26/5/2009, ಸಮಯ 3:25 ಮಧ್ಯಾಹ್ನ. ಅವರ ಪ್ರಶ್ನೆ, ಈಗ SSLC ಓದ್ತಾ ಇದ್ದೀನಿ, ಮುಂದಿನ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಗೌತಮ್ ಅವರ ಪ್ರಶ್ನೆ ಮುಂದಿನ ಶಿಕ್ಷಣದ ಬಗ್ಗೆ ಕೇಳಿದಾರಲ್ವಾ, ಜಾತಕ ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನದಿಂದ ಪಂಚಮಾಧಿಪತಿ ಶನೈಶ್ಚರ ನಿಮ್ಮ ಜಾತಕದಲ್ಲಿ ವ್ಯಯದಲ್ಲಿದ್ದಾನೆ. ವಿದ್ಯೆಯಿಂದ ಸ್ವಲ್ಪ ದೂರ ಆಗುವ ಲಕ್ಷಣ ಇದು. ಅಲ್ಲಿ ರಾಹು ಬೇರೆ ಇದ್ದಾನೆ. ಹೀಗಾಗಿ ಮೊದಲನೇದಾಗಿ ನಿಮ್ಮ ವಲಯ, ಫ್ರೆಂಡ್ಶಿಪ್ ಸರ್ಕಲ್ ಇದೆಯಲ್ಲ, ಅದನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಒಳ್ಳೆಯವರಿದ್ದಾರಾ, ಕೆಟ್ಟ ಹುಳಗಳಿದ್ದಾರಾ,
ಇದನ್ನು ಗಮನಿಸ್ಕೋಬೇಕು, ಅದನ್ನು ನೀವೇ ಗಮನಿಸ್ಕೋಬೇಕು, ಅದನ್ನು ಹೇಳೋಕ್ಕಾಗಲ್ಲ. ನಿಮಗೆ ಗೊತ್ತಿರುತ್ತೆ ತುಂಬ. ನೋಡಿ, ನಮಗೆ ಗೊತ್ತಾಗದ ವಿಷಯ ಇಲ್ಲ. ಮೂಢರಲ್ಲ, ಮೂರ್ಖರಲ್ಲ, ಚೆನ್ನಾಗಿ ಗೊತ್ತಿರುತ್ತೆ. ಆದರೆ ಆ ರೀತಿಯಲ್ಲಿ ಮೂರ್ಖರ ಉಪಾಧಿಯಲ್ಲಿ ನಟನೆ ಮಾಡ್ತಾ ಇರ್ತೀವಿ, ಅದು ನಮ್ಮ ತಪ್ಪಾಗುತ್ತೆ. ಹೀಗಾಗಿ ನೀವು ಯೋಚನೆ ಮಾಡಿ, ನಿಮ್ಮ ವಲಯದಲ್ಲಿ ಅಂಥ ನಿಮ್ಮ ಹಾದಿಗೆ ಅಡ್ಡ ಬರತಕ್ಕಂಥ ಮಿತ್ರರಿಂದಾಗಿ ತೊಂದರೆ ಆಗೋ ಸಾಧ್ಯತೆ ಹೆಚ್ಚಾಗಿದೆ, ಗಮನಿಸಿ. ಇದರ ಹೊರತಾಗಿ ನೀವು ಪ್ರತಿ ಶನಿವಾರ ಆಂಜನೇಯ ಸನ್ನಿಧಾನಕ್ಕೆ ಹೋಗಿ ಬರಬೇಕು. ನೋಡಿ, ನಿಮ್ಮ ಜಾತಕ, ನಾನು ಇಷ್ಟೊತ್ತು ತೊಡಕುಗಳು ಹೇಳಿದೆ, ನಿಮ್ಮ ಜಾತಕದಲ್ಲಿ ಚಂದ್ರ ಲಾಭಾಧಿಪತಿ ಕರ್ಮಸ್ಥಾನದಲ್ಲಿದ್ದಾನೆ, ಶುಕ್ರ ಉಚ್ಚಸ್ಥಾನದಲ್ಲಿದ್ದು ಧನಾಧಿಪತಿ ಭಾಗ್ಯಾಧಿಪತಿ ಆಗಿರತಕ್ಕಂಥವನು ಉಚ್ಚಸ್ಥಾನದಲ್ಲಿ ಮಾಲವ್ಯ ಯೋಗದಲ್ಲಿದ್ದಾನೆ ಅಂದರೆ ಇದು ಮಹಾ ಸಾಧಕ ಜಾತಕ. ಈ ತೊಡಕುಗಳನ್ನು ಬಿಡಿಸ್ಕೊಂಡ್ರೆ ನೀವು ಗುರಿ ತಲುಪೋಕೆ ಸುಲಭ ಆಗುತ್ತೆ. ಹಾಗಾಗಿ ತೊಡಕನ್ನು ಬಿಡಿಸ್ಕೊಳ್ಳಿ ಅಂತ ಮೊದಲೇ ಹೇಳಿದ್ದು. ಆಂಜನೇಯನ ಪ್ರಾರ್ಥನೆ ಪ್ರತಿ ಶನಿವಾರ ಮಾಡ್ತಾ ಬನ್ನಿ, ಒಳ್ಳೆ ಸ್ಥಾನಕ್ಕೆ ಹೋಗ್ತೀರಾ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಪವನ್ ಕುಮಾರ್ ಅವರು ಬೆಂಗಳೂರಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 11/3/1995, ಸಮಯ 2:15 ಮಧ್ಯರಾತ್ರಿ. ಅವರ ಪ್ರಶ್ನೆ, ಸಾಲಬಾಧೆ ಇದೆ, ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪವನ್ ಕುಮಾರ್ ಅವರ ಪ್ರಶ್ನೆ, ಸಾಲಬಾಧೆ ಆಗಿದೆ, ಇದಕ್ಕೇನು ಪರಿಹಾರ ಅಂತ ನೋಡೋಣ. ನೋಡಿ, ತಮ್ಮದು ಧನು ಲಗ್ನದ ಅಧಿಪತಿ ವ್ಯಯದಲ್ಲಿದ್ದಾನೆ. ಧನಾಧಿಪತಿ ಆತ ರವಿ ಯುಕ್ತನಾಗಿ ತೃತೀಯ ಸ್ಥಾನದಲ್ಲಿ ಮೂಲ ತ್ರಿಕೋಣ ಸ್ಥಾನದಲ್ಲಿ ಇದ್ದಾನೆ. ಹೌದಾದರೆ ಮೌಢ್ಯತೆ ಇದೆಯಾ ಅಂದರೆ ಮೌಢ್ಯನಾಗಿದ್ದಾನೆ. ಷಷ್ಠಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ನಿಮ್ಮ ಜಾತಕದಲ್ಲಿ ಧನಸ್ಥಾನದಲ್ಲಿದ್ದಾನೆ. ಇದಕ್ಕಿನ್ನ ಇನ್ನೇನು ಬೇಕು ಅನಿಸ್ಬಿಡುತ್ತೆ. 6ನೇ ಮನೆ ಅಧಿಪತಿ ಯಾರು ಸಾಲವನ್ನು ಉಂಟು ಮಾಡ್ತಾನೋ ಅವನು ಧನಸ್ಥಾನದಲ್ಲಿದ್ದಾಗ ಸಾಲದ ಹಣ ತುಂಬಾಗಿರುತ್ತೆ, ಅಥವಾ ನೀವೇ ಸಾಲ ಕೊಟ್ಟು ಶೂನ್ಯವಾಗಿರ್ತೀರಿ. ಈ ಥರದ ಲಕ್ಷಣ ಇದು. ಲಗ್ನಾಧಿಪತಿ ವ್ಯಯದಲ್ಲಿದ್ದಾನೆ. ಇದಕ್ಕೆ ಏನಪ್ಪ ಪರಿಹಾರ ಅಂದರೆ ನೋಡಿಪ್ಪ, ಹತ್ತಿರದಲ್ಲಿ ಯಾವುದಾದ್ರು ಲಕ್ಷ್ಮೀ ಸನ್ನಿಧಾನ ಇದ್ದರೆ, ಯಕ್ಷೀವಾ ಭೃಗುನಂದನ ಅಂತ ಹೇಳುತ್ತಲ್ಲಿ ಮಹಾಲಕ್ಷ್ಮಿ ಪ್ರಾರ್ಥನೆ ಅಥವಾ ಯಕ್ಷಿ ಆರಾಧನೆ ಇವುಗಳನ್ನು ಮಾಡಬೇಕು ಅಂತ. ಮಾರಣಕಟ್ಟೆ ಅಂತ ಒಂದು ವಿಶಿಷ್ಟ ಕ್ಷೇತ್ರ ಇದೆ, ಯಕ್ಷಿ ಕ್ಷೇತ್ರ. ಸಾಧ್ಯವಾದರೆ ಒಂದು ಸಲ ಅಲ್ಲಿಗೆ ಹೋಗಿ ಒಂದು ಪ್ರಾರ್ಥನೆ ಮಾಡಿ ಬನ್ನಿ. ಆ ಯಕ್ಷಿನೇ ನಿಮಗೆ ಈಗ ಆಗಿರ್ತಕ್ಕಂತಹ ತೊಂದರೆಗಳಿಂದ ಹೊರತರ್ತಾಳೆ. ಅಲ್ಲಿಗೆ ಒಂದು ಸಲ ಸಾಧ್ಯವಾದರೆ ಹೋಗಿ ಬನ್ನಿ. ನಮ್ಮ ಸೌತ್ ಕೆನರಾ ಭಾಗದಲ್ಲಿ ಇರತಕ್ಕಂಥ ಬಹಳ ವಿಶಿಷ್ಟವಾದ ಕ್ಷೇತ್ರ. ಒಂದು ಸಲ ಅಲ್ಲಿಗೆ ಹೋಗಿ ಬನ್ನಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ರವಿ ಇರತಕ್ಕಂಥದ್ದು, ವೃಷಭ ರಾಶಿಯಲ್ಲಿ ಅಲ್ಲಿ ಚಂದ್ರ ಮತ್ತು ಗುರು ಯುತಿಯನ್ನು ನೋಡ್ತಾ ಇದ್ದೀವಿ. ಕರ್ಕಟಕ ರಾಶಿಯಲ್ಲಿ ಕುಜ ಇರತಕ್ಕಂಥದ್ದು, ಸಿಂಹ ರಾಶಿಯಲ್ಲಿ ಮಾಂದಿ ಉದಿಯಾಗಿದೆ, ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು, ಇನ್ನು ಮೀನ ರಾಶಿಯಲ್ಲಿ ಬುಧ, ಶುಕ್ರ, ಶನೈಶ್ಚರ, ರಾಹು ಇರತಕ್ಕಂಥದ್ದು ನೋಡ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರೆಗೆ ಈ ದಿವಸ ದ್ವಿತೀಯದಲ್ಲಿ ಗುರುಚಂದ್ರ ಯುತಿ ಇನ್ನೂ ಚೆನ್ನಾಗಿದೆ. ಈ ದಿವಸ ನಾಳೆ ನಿಮಗೆ ನೋಡಿ ಸಮೃದ್ಧವಾದ ದಿವಸ. ನಾಳೆ ಅಕ್ಷಯ ತೃತೀಯ ಬೇರೆ. ಹೀಗಾಗಿ ಅಕ್ಷಯ ಫಲಗಳು ನಾಳೆಯಿಂದಲೇ, ಈ ಹೊತ್ತಿನಿಂದಲೇ ಶುರುವಾಗುತ್ತೆ ನಿಮಗೆ. ಕುಟುಂಬ ಸೌಖ್ಯ, ಹಣ ಸೌಖ್ಯ, ಆಹಾರ ಸಮೃದ್ಧಿ, ಒಳ್ಳೆಯ ಮಾತಿನ ಕೌಶಲ್ಯಗಳು, ಹಾಗೆ ಮುತ್ತು ಪೋಣಿಸ್ದ ಹಾಗೆ ಮಾತಾಡಿದ್ರೆ ಹಾಗೆ ಕೇಳೋಣ, ಕಿವಿ ಅರಳಿಸ್ಕೊಂಡು ಆ ರೀತಿಯಲ್ಲಿ ಮಾತಾಡ್ತೀರ. ಆ ಮಾತಿನ ಸೌಕರ್ಯ, ಅದರ ಫಲ ಎಲ್ಲ ತುಂಬ ಚೆನ್ನಾಗಿದೆ. ಹಣಕಾಸಿನ ಸಹಕಾರ ಚೆನ್ನಾಗಿದೆ. ಸ್ತ್ರೀಯರಿಗೆ ಕುಟುಂಬದಲ್ಲಿ ಹೆಚ್ಚಿನ ಮೌಲ್ಯ ಉಂಟಾಗುತ್ತೆ. ಒಂದು ರೀತಿಯಲ್ಲಿ ಗುರುಸ್ಥಾನದಲ್ಲಿ ಅವ್ರು ಮಾತಾಡಿದ್ರೆ ಆಯ್ತಪ್ಪ, ಅವ್ರು ಹೇಳಿದ್ರೆ ಆಯ್ತಪ್ಪ, ಆ ಥರದ್ದು ಒಂದು ಭಾವನೆ, ಅಂಥದ್ದೊಂದು ಫಲ ಈ ದಿವಸ ತುಂಬ ಚೆನ್ನಾಗಿದೆ ಅವರೇ. ಇನ್ನು ಈ ದಿವಸ ಉದರ ಬಾಧೆ ಸೂಚಿಸ್ತಾ ಇದೆ. ಸ್ವಲ್ಪ ಹೊಟ್ಟೆ ಸಂಬಂಧಿ ಸ್ವಲ್ಪ ಕಿರಿಕಿರಿ ಆಗುತ್ತೆ ಈ ದಿವಸ. ಆದಿತ್ಯ ಹೃದಯ ಹೇಳ್ಕೊಳ್ಳಿ, ಇದು ಸಾಕಾಗುತ್ತೆ. ಉಳಿದ ಹಾಗೆ ವೃತ್ತಿಯಲ್ಲೆಲ್ಲ ಅನುಕೂಲ, ಸ್ವಲ್ಪ ಶ್ರಮದಾಯಕವಾಗಿದೆ, ತೊಂದರೆ ಇಲ್ಲ. ಆದರೆ ಪ್ರಾರ್ಥನೆಗೆ ದಿವಸ ಆದಿತ್ಯ ಹೃದಯ ಹೇಳ್ಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ನೋಡಿ ಗಜಕೇಸರಿ ಯೋಗ ಈ ದಿವಸ. ನಾಳೆ ಅಕ್ಷಯ ತೃತೀಯ, 2 ದಿವಸ ನಿಮಗೆ ಅಕ್ಷಯ ತೃತೀಯ ನಾಳೆ ಇದೆ, ಈ ದಿವಸವೇ ಅದರ ಫಲ ಶುರುವಾಗ್ಬಿಟ್ಟಿದೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಅಂದರೆ ಅಲ್ಲಿ ಆ ಯೋಗದಲ್ಲಿ ಏನಪ್ಪ ಅಂದರೆ ಬುದ್ಧಿಬಲ ಚುರುಕಾಗಿರುತ್ತೆ, ನೀವು ಆಲೋಚನಾ ಶಕ್ತಿ ಹೆಚ್ಚುತ್ತೆ. ಜೊತೆಗಲ್ಲದೆ ಹಿರಿಯರಿಂದ, ರಾಜಕಾರಣಿಗಳು, ಜನನಾಯಕರು ಇಂಥವರಿಂದ ನಿಮಗೆ ಅನುಕೂಲಗಳು ನೆರವು ಉಂಟಾಗ್ತಕ್ಕಂಥದ್ದು ಇಂಥದ್ದೊಂದು ಫಲ. ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಿ ಈ ದಿವಸ. ಉಳಿದ ಹಾಗೆ ಸಹೋದರ ವಿಚಾರದಲ್ಲಿ ಏನೂ ಅನುಕೂಲ ಇಲ್ಲ, ಅಂದರೆ ತಕರಾರುಗಳಿಲ್ಲ, ಚೆನ್ನಾಗಿದೆ. ವೃತ್ತಿಯಲ್ಲೂ ಅಷ್ಟೇ ಒಳ್ಳೆಯ ಫಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ, ಚೆನ್ನಾಗಿದೆ. ಹೆಚ್ಚಿನ ಪಾಲು ತುಂಬ ಚೆನ್ನಾಗಿದೆ. ವೃಷಭ ರಾಶಿಯವರು ನಿರಾತಂಕವಾಗಿರಬಹುದು. ಪ್ರಾರ್ಥನೆಗೆ ಗ್ರಾಮ ದೇವತಾ ದರ್ಶನ, ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲದ ಫಲ ಕಾಣ್ತೀರಾ, ಸಹಕಾರ ಸಿಗುತ್ತೆ. ಹಿರಿಯರಿಂದ ಸಹಾಯ ಸಹಕಾರ ಕಾಣ್ತೀರಾ. ಆಪ್ತರಿಗಾಗಿ ದುಡ್ಡು ಖರ್ಚು ಮಾಡ್ತೀರಾ ಈ ದಿವಸ.
ನಾಳೆ ಅಕ್ಷಯ ತೃತೀಯ ಇದೆ, ಅವರಿಗೇನಾದ್ರು ಕೊಡಿಸೋಣ, ಇದೇನಾದ್ರು ದಾನ, ಇಂಥದ್ದೊಂದು ಸ್ವಭಾವ ಈ ದಿವಸವೇ ಉಂಟಾಗುತ್ತೆ. ಆಪ್ತರಿಗಾಗಿ ಖರ್ಚು ಮಾಡ್ತಕ್ಕಂಥದ್ದು ಬರುತ್ತದೆ. ಅಂಥದ್ದೊಂದು ಲಕ್ಷಣ ಚೆನ್ನಾಗಿದೆ ಈ ದಿವಸ. ಮತ್ತು ಈ ದಿವಸ ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಕುಜ, ತೃತೀಯದಲ್ಲಿ ಮಾಂದಿ ಇದ್ದಾಗ ಸ್ವಲ್ಪ ಉಗ್ರತೆ, ಸ್ವಭಾವದಲ್ಲಿ ಸ್ವಲ್ಪ ಏರುಪೇರಾಗಿ ಕೋಪ, ತಾಪ ಇವುಗಳಿಂದಾಗಿ ಆತ್ಮೀಯರನ್ನು ನಷ್ಟ ಮಾಡ್ಕೊಂಡ್ಬಿಡ್ತೀರಾ. ಹುಷಾರು. ಯಾ ದೇವಿ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಈ ಮಂತ್ರ ಹೇಳ್ಕೊಳ್ಳಿ. ಕರ್ಕಟಕ ರಾಶಿಯವರಿಗೆ ನೋಡಿ, ನಿಮ್ಮ ರಾಶ್ಯಾಧಿಪತಿ ಲಾಭದಲ್ಲಿದ್ದಾನೆ. ಈ ಹೊತ್ತು ನಾಳೆ ಸುಖ ಸಮೃದ್ಧಿಯ ದಿವಸ, ಅದರ ಲಾಭಗಳು ಉಂಟಾಗ್ತಕ್ಕಂಥದ್ದು, ಹಿರಿಯರಿಂದ ಸಹಕಾರಗಳು, ಸಂತೋಷ ಉಂಟಾಗ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ. ಹಣಕಾಸಿಗೆ ಸ್ವಲ್ಪ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಹಣಕ್ಕಾಗಿ ಪರದಾಟ, ಮಾತಿನಿಂದ ಏನೋ ಪ್ರಾಮಿಸ್ ಮಾಡಿಬಿಟ್ಟಿರ್ತೀರ, ಅದು ನಡೆಸ್ಕೊಳಕ್ಕಾಗದೆ ನೀವು ಒದ್ದಾಡಿ ಒಂದು ಇಕ್ಕಳದ ಸಿಕ್ಕಾಕೊಂಡ್ಬಿಡ್ತೀರ. ಅಂಥದ್ದೊಂದು ಲಕ್ಷಣ ಇದೆ. ಹುಷಾರು, ಎಚ್ಚರವಾಗಿರಿ. ಹಣಕಾಸಿನ ವಿಚಾರದಲ್ಲಿ ಬಹಳ ಎಚ್ಚರಿಕೆ ಬೇಕು. ಮಹಾಲಕ್ಷ್ಮಿ ಪ್ರಾರ್ಥನೆ, ಶಿವ ಪ್ರಾರ್ಥನೆ ಎರಡೂ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಅಧಿಕಾರಿ ಸ್ತರದಲ್ಲಿರ್ತಕ್ಕಂಥವರು ತುಂಬ ಚೆನ್ನಾಗಿದೆ. ಪ್ರಶಂಸೆ, ಗೌರವಕ್ಕೆ ಪಾತ್ರ ಆಗ್ತೀರಾ. ವೃತ್ತಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನೀವು ಯಾವುದೇ ಕೆಲಸ ಮಾಡ್ತಾಯಿರಿ ಆ ಕೆಲಸದಲ್ಲಿ ಒಂದು ಸಮಾಧಾನ, ಒಂದು ಸೌಖ್ಯತೆ ಇದು ಉಂಟಾಗುತ್ತೆ. ಅಂಥದ್ದೊಂದು ಲಕ್ಷಣ ಇದೆ. ಇನ್ನು ಹೊಸ ಅವಕಾಶಗಳಿಗೆ ದಾರಿ ಅದೂ ಇದೆ. ಏನೋ ಹೊಸ ಪ್ರಯತ್ನ ಮಾಡ್ತಾಯಿದ್ರೆ ಅದಕ್ಕೆ ಒಂದು ದಾರಿ ಉಂಟಾಗ್ತಕ್ಕಂಥ ಲಕ್ಷಣ ಕೂಡ ಇದೆ. ಚೆನ್ನಾಗಿದೆ ಈ ದಿವಸ. ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ, ಕಣ್ಣಿನ ಬಾಧೆ ಬರಬಹುದು. ಹುಷಾರು. ನೀವು ಕೂಡ ಆದಿತ್ಯ ಹೃದಯ ಹೇಳಿಕೊಂಡ್ರೆ ಬಹಳ ಒಳ್ಳೆಯದು. ಕನ್ಯಾ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಭಾಗ್ಯಸ್ಥಾನದಲ್ಲಿ ಒಳ್ಳೆಯ ಗ್ರಹಗಳಿದ್ದಾಗ ಶುಭ ಚಿಂತನೆ, ಕ್ಷೇತ್ರ ದರ್ಶನ, ಸಜ್ಜನರ ಭೇಟಿ, ಸತ್ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ತಂದೆ ಮಕ್ಕಳಲ್ಲಿ ತುಂಬ ಸಾಮರಸ್ಯ ಏರ್ಪಾಡಾಗೋದು, ಜಗಳ ಇಲ್ಲ. ಈ ದಿವಸ ಗೌರವ ಬಂದಿದೆ. ಆ ರೀತಿಯ ಒಂದು ಭಾವನೆ ಇದೆ. ವೃತ್ತಿಯಲ್ಲೂ ಅಷ್ಟೇ ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಈ ದಿವಸ ಗುರು ಶಿಷ್ಯರ ನಡುವೆ ಒಂದು ಬಾಂಧವ್ಯ ತುಂಬ ಚೆನ್ನಾಗಿರ್ತದೆ. ಯಾರೋ ಏನೋ ಹೇಳಿಕೊಟ್ಟಿದ್ದಾರೆ, ಆ ನೆನಪಾಗುತ್ತೆ, ಹಳೆಯ ನೆನಪಾಗುತ್ತೆ. ಅಂಥ ಸ್ಮರಣೆ ಮಾಡ್ಕೊಳ್ಳೋದು, ಇದನ್ನು ಹೇಳ್ಕೊಟ್ಟಿದ್ದಾರೆ ಈ ದಿವಸ, ನನಗೆ ನೆನಪಾಯ್ತು, ಅದು ಸಹಾಯ ಆಯಿತು ಅಂತ. ಆ ಥರದ್ದೊಂದು ಚಿಂತನೆ ತುಂಬ ಚೆನ್ನಾಗಿದೆ ಈ ದಿವಸ. ಸ್ವಲ್ಪ ಕಾಲಿಗೆ ಪೆಟ್ಟು ಬೀಳೋ ಲಕ್ಷಣ ಇದೆ. ಹುಷಾರು. ಓಡಾಡುವಾಗ ಎಚ್ಚರವಾಗಿರಿ. ದಿವಸ ನೀವು ಕೂಡ ದುರ್ಗಾ ಕವಚ ಅಥವಾ ಶಿವ ಕವಚ ಯಾವುದಾದ್ರೂ ಸರಿ ಹೇಳ್ಕೊಳ್ಳಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅವನು ಅಷ್ಟಮದಲ್ಲಿದ್ದಾನೆ, ಕರ್ಮಾಧಿಪತಿ. ಹೀಗಾಗಿ ಕೆಲಸ ಕಾರ್ಯಗಳು ಸ್ವಲ್ಪ ಹುಷಾರಾಗಿರಿ. ನಷ್ಟ, ಕಷ್ಟ ಇವುಗಳನ್ನು ಸೂಚಿಸ್ತಾ ಇದೆ. ಮುಖಭಂಗ, ಏನೋ ನಿಮ್ಮ ವೃತ್ತಿ ಸ್ಥಳದಲ್ಲಿ ಯಾರೋ ಏನೋ ಸಜೆಸ್ಟ್ ಮಾಡ್ತಾರೆ ನಿಮಗೆ, ಅದು ನಿಮಗೆ ಇರಿಟೇಷನ್ ಆಗಿಬಿಡುತ್ತೆ. ನನಗಿನ್ನ ಜೂನಿಯರ್ ನನಗೆ ಹೇಳ್ತಾನೆ, ಆ ಥರದ್ದು ಏನೋ ಸಂದರ್ಭಗಳು ಬರುತ್ತೆ. ಹೆಣ್ಮಕ್ಳಿಗೆ ಈ ಥರದ್ದು ಜಾಸ್ತಿ ಆಗುತ್ತೆ. ಹುಷಾರು. ಆದರೆ ವ್ಯವಹಾರದಲ್ಲಿ ಲಾಭಗಳಿದ್ದಾವೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಸಂಗಾತಿಯ ಸಹಕಾರ ಚೆನ್ನಾಗಿದೆ. ಬಂಧು ಮಿತ್ರರ ಸಹಾಯ ಇತ್ಯಾದಿ ಎಲ್ಲ ಅನುಕೂಲ ಇದೆ. ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಸಮರ್ಪಣೆ ಮಾಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಬಹಳ ವಿಶೇಷವಾದ ಅನುಕೂಲ. ಸಂಗಾತಿಯಿಂದ ಸಹಕಾರ, ಸಾಮರಸ್ಯ, ಅನುಕೂಲಗಳು, ಅನ್ಯೋನ್ಯತೆಗಳು ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಪ್ರಯಾಣ, ಒಂದು ವಿಹಾರ ಇದನ್ನು ಸೂಚಿಸ್ತಾ ಇದೆ. ಇನ್ನು ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಇದೆ. ವೃತ್ತಿಯಲ್ಲಿ ಈ ದಿವಸ ಯಾಕೋ ಒತ್ತಡ ಅನ್ನೋದನ್ನು ಸೂಚಿಸ್ತಾ ಇದೆ, ಅಸಮಾಧಾನ ಸೂಚಿಸ್ತಾ ಇದೆ. ಹೀಗಿದೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಹಣ್ಣಿನ ವ್ಯಾಪಾರಗಳು, ಹೂವಿನ ವ್ಯಾಪಾರಗಳಿಗೆ ತುಂಬ ಲಾಭದಾಯಕವಾಗಿದೆ ಈ ದಿವಸ. ಬಂಧು ಮಿತ್ರರಲ್ಲಿ ಸಹಕಾರವನ್ನು ಸೂಚಿಸ್ತಾ ಇದೆ. ಮನೆಯ ವಾತಾವರಣವೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ದಿವಸ. ಗೃಹಕ್ಕೆ ಸೌಖ್ಯ ಅಂತೀವಲ್ಲ, ಅದು ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಗಣಪತಿ ಸನ್ನಿಧಾನಕ್ಕೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ. ಧನುರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲಗಳು, ಸಹಕಾರಗಳು ಉಂಟಾಗುತ್ತೆ. ಸ್ವಲ್ಪ ಈ ದಿವಸ ಕ್ಲಿಷ್ಟವಾಗಿದೆ. ಯಾಕೆಂದರೆ ಭಾಗ್ಯದಲ್ಲಿರ್ತಕ್ಕಂಥ ಮಾಂದಿ, ತಂದೆ ಮಕ್ಕಳಲ್ಲಿ ಮನಸ್ತಾಪ ಬರುತ್ತೆ. ಒಳ್ಳೆಯ ಸತ್ಕಾರ್ಯಗಳು ತೊಡಗಿರ್ತೀರ, ಆ ಸಂದರ್ಭದಲ್ಲಿ ಏನೋ ಮೈಲಿಗೆ, ಅಶುಚಿ ಇಂಥದ್ದು ಸಂದರ್ಭ ಬರುತ್ತೆ. ಷಷ್ಠದಲ್ಲಿದ್ದಾನೆ ಚಂದ್ರ ಗುರು. ಷಷ್ಠದ ಗುರು ಚಂದ್ರ ಇಬ್ಬರಿಗೂ ಒಳ್ಳೆಯದಲ್ಲ ಅಂತ ಹೇಳುತ್ತೆ. ಇದು ಸಾಲವನ್ನು, ತೊಡಕನ್ನು, ವಿಘ್ನವನ್ನು, ವೈಷಮ್ಯವನ್ನು ತಂದುಬಿಡುತ್ತೆ. ಅತ್ಯಂತ ಆತ್ಮೀಯರಾಗಿರ್ತಾರೆ, ಅವ್ರ ಬಳಿನೇ ಏನೋ ಒಂದು ಕಲಹ ಮಾಡ್ಕೊಂಡ್ಬಿಟ್ಟು ನಾವು ಹೀಗೆ ಹೊರಗೆ ಬಂದುಬಿಡ್ತೀವಿ. ಆ ಥರದ್ದೊಂದು ಸಂಕಟ ಸೂಚಿಸ್ತಾ ಇದೆ. ಇದು ಗುರು ದತ್ತಾತ್ರೇಯರ ಪ್ರಾರ್ಥನೆ ಮಾಡಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಬುದ್ಧಿ ಚುರುಕಾಗಿರುತ್ತೆ ಈ ದಿವಸ. ನಾಳೆ ನಿಮಗೆ ಪ್ರಚಂಡವಾದ ಬುದ್ಧಿಶಕ್ತಿ, ಆಲೋಚನಾ ಶಕ್ತಿ ಹೆಚ್ಚುತ್ತೆ. ಸತ್ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಗುರು ಶಿಷ್ಯರ ಬಾಂಧವ್ಯ ತುಂಬ ಉನ್ನತವಾಗುತ್ತೆ. ಗೌರವ ಬರತಕ್ಕಂಥದ್ದು, ಮಾನ, ಧನ, ಪ್ರತಿಷ್ಠೆಗಳು ಇವುಗಳೆಲ್ಲ ಸಿಗ್ತಕ್ಕಂಥದ್ದು, ಈ ಥರ ಸಾಧ್ಯತೆ ಇದೆ. ಅಷ್ಟಮದಲ್ಲಿ ಮಾಂದಿ ಇದೆ. ಈ ನಷ್ಟವೂ ಸೋಲನ್ನೂ ಹೇಳುತ್ತೆ. ಈ ದಿವಸ ಒಂದು ಮನಸ್ಸಿಗೆ ಮನಸ್ತಾಪ ಬರೋ ಸಾಧ್ಯತೆ ಕೂಡ ಇದೆ. ಈ ದಿವಸ ತಪ್ಪದೆ ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ವೃತ್ತಿಯಲ್ಲೆಲ್ಲ ಅನುಕೂಲ ಇದೆ, ಆತಂಕ ಬೇಡ.
ಇನ್ನು ಕುಂಭರಾಶಿಯವರಿಗೆ ಸುಖ ಸಮೃದ್ಧಿಯ ದಿವಸ. ಸುಖ ಸ್ಥಾನದಲ್ಲಿ ಗುರುಚಂದ್ರರಿದ್ದಾಗ ಸೌಖ್ಯ, ವಾಹನ ಸೌಖ್ಯ, ಗೃಹ ಸೌಖ್ಯ, ಮನೆಯಲ್ಲಿ ಬಂಧು ಇಷ್ಟ ಮಿತ್ರರು ಅಂತೀವಲ್ಲ ಅವರಿಂದ ನಿಮಗೆ ಯಥೇಚ್ಛವಾದ ಒಂದು ಸಂಭ್ರಮ ಸಹಕಾರಗಳಿರುತ್ತೆ. ಅದು ಮಿತ್ರಸ್ಥಾನ, ಮಿತ್ರ ಕ್ಷೇತ್ರದಲ್ಲಿ ಚಂದ್ರನಿದ್ದರೆ ಆತ್ಮೀಯರಿಂದಾಗಿ ನಿಮಗೆ ಬಹಳ ವಿಶೇಷವಾದ ಅನುಕೂಲಗಳನ್ನು ಸೂಚಿಸ್ತಾ ಇದೆ. ಅವರಿಂದ ಸಮಾಧಾನ, ಸಂತೃಪ್ತಿ, ವಿಹಾರ, ಪ್ರಯಾಣ ಸೌಖ್ಯತೆ ಎಲ್ಲೂ ಕಾಗಿಲಿಲ್ಲ. ನಾನು ಈ ದಿವಸ ವೇಟೇ ಮಾಡಲಿಲ್ಲ, ಗಾಡಿ ಬುಕ್ ಮಾಡಿದೆ ಪಟ್ ಅಂತ ಬಂತು, ಆ ಥರದ್ದು ಆ ರೀತಿಯಲ್ಲಿ ಅನುಕೂಲಗಳೆಲ್ಲ ಸೂಚಿಸ್ತಾ ಇದೆ. ವೃತ್ತಿಯಲ್ಲೂ ಅನುಕೂಲಕರವಾಗಿದೆ. ಕೃಷಿಕರಿಗೆ ಸಮೃದ್ಧವಾಗಿದೆ. ಹಾಲು ಹೈನು ವ್ಯಾಪಾರಿಗಳಿಗೆ ಸಮೃದ್ಧಿಯ ದಿವಸ ಈ ದಿವಸ ಚೆನ್ನಾಗಿದೆ. ಹೆಚ್ಚಿನ ಪಾಲು ಚೆನ್ನಾಗಿದೆ ಈ ದಿವಸ. ನಾಳೆ 2 ದಿನ ಸಮೃದ್ಧವಾದ ದಿವಸ. ಪ್ರಾರ್ಥನಾ ಈ ದಿವಸ ಇಷ್ಟ ದೇವತಾ ಆರಾಧನೆ ಮಾಡಿ. ಸಪ್ತಮದಲ್ಲಿ ಮಾಂದ್ಯ ಉದಿಯಾಗಿದೆ. ಹೀಗಾಗಿ ಗಂಡ ಹೆಂಡರಲ್ಲಿ ಸ್ವಲ್ಪ ಮಟ್ಟಿಗೆ ಬಿರುಕು ಭಿನ್ನಾಭಿಪ್ರಾಯಗಳು ಬರಬಹುದು, ಹುಷಾರು. ಇನ್ನು ಮೀನರಾಶಿಯವರಿಗೆ ದಿವಸ ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ. ನಿಮ್ಮ ಧೈರ್ಯ, ಸ್ಥೈರ್ಯ, ಸ್ತ್ರೀಯರಿಗೆ ಹೆಚ್ಚಿನ ಶಕ್ತಿ ಇರುತ್ತೆ ದಿವಸ. ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಇದೆ. ವೃತ್ತಿಯಲ್ಲಿ ತುಂಬ ಚೆನ್ನಾಗಿ ಲಾಭದಾಯಕವಾಗಿದೆ. ವ್ಯಾಪಾರಿಗಳಿಗೆ ಅನುಕೂಲಕರವಾಗಿದೆ ಈ ದಿವಸ. ಈ ದಿವಸ ಸ್ವಲ್ಪ ಸಾಲ ಬಾಧೆ, ಶತ್ರು ಬಾಧೆ ಇದೆ, ಸ್ವಲ್ಪ ಹುಷಾರು. ಈ ದಿವಸ ಈಶ್ವರನ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ಶಕ್ತಿಧರಾಯ ನಮಃ. ಈ ಮಂತ್ರ ಹೇಳ್ಕೊಳ್ಳಿ. ಸರಿ ಶಾಸ್ತ್ರಿಗಳೇ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.